ನಾನು ನಿಮ್ಮ ಸ್ವಾತಿ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮೊನ್ನೆಯಿಂದ ನಾನು ನಿಮಗೆ ಲೇಬರ್ ಕಾರ್ಡ್ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೆ. ಲೇಬರ್ ಕಾರ್ಡು ಎಲ್ಲರೂ ಅಪ್ಲೈ ಮಾಡ್ಬೋದಾ ಅಥವಾ ಹೇಗೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಾನು ಹೇಳಿದೆ. ಅದೇ ತರ ಇನ್ನೊಂದು ಯೋಜನೆ ಇದೆ. ಈ ಯೋಜನೆಯಲ್ಲಿ ಇಂಥವ್ರೇ ಹಾಕ್ಬೇಕು ಅಥವಾ ಹೈ ಕ್ಲಾಸ್ ಅವರೇ ಹಾಕ್ಬೇಕು, ಲೋ ಕ್ಲಾಸ್ ಅವರೇ ಹಾಕ್ಬೇಕು ಅಂತ ಏನಿಲ್ಲ. ಯಾರು ಬೇಕಾದ್ರೂ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ. ಹಾಗೇನೆ ಈ ಅರ್ಜಿಯಿಂದ ಮನೆಯಲ್ಲಿರುವಂತವ್ರು ಎಲ್ಲಾನು ಸೌಲಭ್ಯನ ಪಡಿಬಹುದಾಗಿದೆ. ಸೊ ಗಂಡ ಹೆಂಡತಿ ಮಕ್ಕಳು ಎಲ್ಲಾರ್ಗು ತಿಂಗಳ 3,000 ಬರುವಂತ ಸ್ಕೀಮ್ ಬಗ್ಗೆ ನಾನಿವತ್ತು ಹೇಳ್ಬೇಕು ಅಂತ ಹೇಳಿ ಬಂದಿರುವಂತದ್ದು. ಸೊ ವಿಡಿಯೋನ ವಿಚಾರನ ಎಲ್ಲಾನು ಶುರು ಮಾಡ್ಕೊಳ್ಳೋಣ. ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ನಾನು ಹೇಳುವಂತ ವಿಚಾರನ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಮತ್ತೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೂಡ, ಮತ್ತೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿದಾಗಲೂ ಕೂಡ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಮಾತಾಡ್ತಾ ಇರುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ, ಈ ಶ್ರಮ ಕಾರ್ಡ್ ಅಂತ ಹೇಳಿ ಈ ಒಂದು ಯೋಜನೆಯ ಹೆಸರು. ಈ ಶ್ರಮ ಕಾರ್ಡ್ ಅಂತವ್ರಿಗೆ ಈ ಕಾರ್ಡ್ ನ ಯಾರೆಲ್ಲ ಅಪ್ಲೈ ಮಾಡಬಹುದು, ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್, ಹಾಗೆ ಇದರಿಂದ ಎಷ್ಟೆಲ್ಲ ಲಾಭಗಳು ಇದೆ ಅಂತ ಹೇಳಿ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಶ್ರಮ ಕಾರ್ಡ್ ಯಾವ ಒಂದು ಏಜಿನವರೆಗೂ ಅಪ್ಲೈ ಮಾಡಬಹುದು ಅಂತ ಹೇಳ್ತೀನಿ ನೋಡಿ. ನಿಮ್ಗೆ 18 ವರ್ಷ ಆಗಿರ್ಬೇಕು, 40 ವರ್ಷಕ್ಕಿಂತ ಒಳಗಡೆ ಇರಬೇಕು. 18 to 40 ಇಯರ್ಸ್ ಇದಕ್ಕೆ ಏಜ್ ರೆಸ್ಟ್ರಿಕ್ಷನ್ಸ್ ಇದೆ. ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದೆ. ಬಟ್ ಆದ್ರೂ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಸರ್ಕಾರದಿಂದ ಎಲ್ಲಾರ್ಗು ಅನುಮತಿನ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಾಗ್ಲೇ ನಮ್ ಜನ ತುಂಬಾ ಯೂಸ್ ಮಾಡ್ಕೊಂಡು ಕೆಲವರು ಮಿಸ್ಯೂಸ್ ಕೂಡ ಮಾಡ್ಕೊಬಿಡ್ತಿದ್ರು. ಕರೆಕ್ಟ್ ಅಲ್ವಾ? ಹಾಗಾಗಿ ಒಂದೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲಿ ಕೊಟ್ಟಿರುವಂತದ್ದು, ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರದು ಅಂತ ಹೇಳಿ. ಓಕೆನಾ? ಸೊ ಇವಾಗ ಬೇಸಿಕಲಿ ಒಂದಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲ್ಲೋ ಒಂದು 40% ಜನ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, 60% ಎಲ್ಲೋ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ನಿಮ್ದು ಓನ್ ಬಿಸ್ನೆಸ್ ಇರ್ಬೋದು. ಈ ರೀತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಒಂದೇ ಒಂದು ಕಂಡೀಷನ್, ನೀವು ಸರ್ಕಾರಿ ನೌಕರರಾಗಿರಬಾರದು ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ಸೊ ಪೀಸ್ ಅಲ್ವಾ? ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಅಪ್ಲೈ ಮಾಡಿ. ಹಾಗೇನೆ ಯಾರೆಲ್ಲ ಅಪ್ಲೈ ಮಾಡಬಹುದು ಈ ಒಂದು ಯೋಜನೆನ ಏನು ತಗೊಳಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರನ ನಾನು ಇವಾಗ ಹೇಳ್ತಾ ಬರ್ತೀನಿ. ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ಸೊ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಬಹಳಷ್ಟು ಡಿಫ್ರೆನ್ಸ್ ಬರುತ್ತೆ. ಇವಾಗ ಬೆಳಗ್ಗೆ ಹೊತ್ತು ತಿಂಡಿ ಮಾಡ್ತಾ ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಲಾಂಡ್ರಿ ಕೆಲಸ ಅಂದ್ರೆ ಐರನ್ ಕೆಲಸ ಮಾಡ್ತಾ ಇರ್ತಾರೆ, ಪಾನಿಪುರಿ ಮಾಡ್ತಾ ಇರ್ತಾರೆ, ಗೋಬಿ ಮಂಚೂರಿ ಮಾಡ್ತಾ ಇರ್ತಾರೆ, ಹೂವ ತರಕಾರಿ ಎಲ್ಲಾನು ಮಾಡ್ತಾ ಇರ್ತಾರೆ. ಇದ್ರಲ್ಲೂ ಏನಾಗುತ್ತೆ, ಈಗ ಹೂವ ತರಕಾರಿ ಮಾಡೋರ್ದು ಒಂದು ಕ್ಯಾಟಗರಿ ಆದ್ರೆ ಈ ಏನು ಚಾಟ್ಸ್ ಮಾರೋರ್ದು ಒಂದು ಕ್ಯಾಟಗರಿ ಅಂತ ಹೇಳಿ ಮಾಡಿರ್ತಾರೆ. ಆದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿ ತಿಳಿಸ್ತಾ ಇದಾರಲ್ವಾ, ಇಲ್ಲಿ ನೀವು ಹೂವನಾದ್ರೂ ಮಾಡಿ, ಪಾನಿಪುರಿ ಆದ್ರೂ ಮಾಡಿ, ಗೋಬಿ ಮಂಚೂರಿ ಆದ್ರೂ ಮಾಡಿ, ನಿಮಗೆ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಿಗಳಿಗೆ, ಅಥವಾ ನೀವು ಸಣ್ಣದಾಗಿ ಒಂದು ಅಂಗಡಿನ ಇಟ್ಕೊಂಡಿದ್ದೀರಾ, ಇಲ್ಲ ಅಂತ ಹೇಳಿದ್ರೆ ಪಾನ್ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ, ಓಕೆನಾ, ಅಂತವ್ರಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವ್ಯಾಪಾರಗಳೇನೇನೆಲ್ಲ ಇರುತ್ತೆ, ಎಲ್ಲರಿಗೂ ಈ ಒಂದು ಅವಕಾಶನ ಕೊಟ್ಟಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಾಗಿರಂತ ಡಿಫ್ರೆನ್ಸಿಯೇಷನ್ಸ್ ನ ಇಲ್ಲಿ ಮಾಡಿಲ್ಲ. ಸೊ ಇದೊಂದು ಕ್ಲಿಯರ್ ಮಾಡ್ಕೊಳ್ಳಿ. ಬೀದಿ ಬದಿ ವ್ಯಾಪಾರಿಗಳು, ಹಾಗೇನೆ ಆಟೋ ಡ್ರೈವರ್ಗಳಿಗೆ ನಾನು ಮಾಡಿರುವಂತ ವಿಡಿಯೋಗಳಲ್ಲಿ ಒಂದೆರಡು ವಿಡಿಯೋದಲ್ಲಿ ಆಟೋ ಡ್ರೈವರ್ಗಳ ಬಗ್ಗೆ ಮಾಡಿದೆ. ಬಟ್ ಈಗ ಈ ಒಂದು ವಿಚಾರದಲ್ಲಿ ಅಂದ್ರೆ ಈ ಶ್ರಮ ಕಾರ್ಡ್ ಅಲ್ಲಿ ಆಟೋ ಡ್ರೈವರ್ಗೆ ಕೂಡ ಈ ಒಂದು ಸೌಲಭ್ಯನ ಕೊಟ್ಟಿರುವಂತದ್ದು. ಸೊ ಆಟೋ ಡ್ರೈವರ್ಸ್ ಅಂತ ಹೇಳಿದ್ರೆ ದಿನ ನೀವು ಪ್ಯಾಸೆಂಜರ್ ಆಟೋ ಮಾಡ್ತೀರಲ್ಲ ಅಂತವ್ರಾಗಿರ್ಬೋದು, ಇಲ್ಲ ಗೂಡ್ಸ್ ಕ್ಯಾರಿ ಮಾಡುವಂತ ಆಟೋಗಳಾಗಿರ್ಬೋದು, ನೀವು ನಿಮ್ಮ ಗಾಡಿನ ಇನ್ನೊಬ್ರಿಗೆ ಕೊಟ್ಟು ಬಾಡಿಗೆ ತಗೊಳ್ತಾ ಇರ್ತೀರಾ, ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ವೆಹಿಕಲ್ಗಳು ಅಂತ ಆಟೋದಲ್ಲಿ ಪ್ರೈವೇಟ್ ಏನೋ ವೆಹಿಕಲ್ ಅಂತ ಕೂಡ ಕೆಲವೊಂದು ಮೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತೀರಾ. ಓವರ್ ಆಲ್ ನಿಮ್ಮ ಹತ್ರ ಆಟೋ ಇದೆ ಅಂತ ಹೇಳಿದ್ರೆ ಆಟೋ ಡ್ರೈವರ್ಸ್ ಕೂಡ ಇದಕ್ಕೆ ಅಪ್ಲೈನ ಮಾಡಬಹುದಾಗಿದೆ. ಸೊ ತಿಂಗಳ ನಿಮ್ಗೆಲ್ಲರಿಗೂ 3,000 ಬರುತ್ತೆ. ಜೊತೆಗೆ ರೈತರಿಗೂ ಕೂಡ ಈ ಒಂದು ಅವಕಾಶನ ಕೊಟ್ಟಿರುವಂತದ್ದು. ಸೊ ರೈತರು ನೀವು ಯಾವ ಬೆಳೆನಾದ್ರೂ ಬೆಳೀರಿ, ಎಷ್ಟು ಎಕರೆನಾದ್ರೂ ಜಮೀನ್ ಇರ್ಲಿ, ಯಾರು ಬೇಕಾದ್ರೂ ಇದನ್ನ ಹಾಕ್ಬೋದಾಗಿದೆ. ರೈತರಿಗೆ ಇದರಲ್ಲಿ ಮತ್ತೊಂದಷ್ಟು ಸ್ಪೆಷಲ್ ಆಗಿ ಒಂದಷ್ಟು ವಿಚಾರಗಳನ್ನ ಕೂಡ ಕೊಟ್ಟಿರುವಂತದ್ದು. ನೀವು ಅವರ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗೇನೆ ನಿಮ್ಗೆ ಕ್ಲಾರಿಟಿನೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಬೇಸಿಕ್ ಆದ್ರೆ, ನಮಗೆ ಯಾವಾಗ ಹಣ ಬರುತ್ತೆ, ನಮ್ಗೆ ಹಣ ಯಾವಾಗಿಂದ ಸಿಗುತ್ತೆ ಅಂತ ಹೇಳಿ ನೀವು ಇವಾಗ ಕೇಳ್ಬೋದು. ಈಗ ಇದರ ವಿಚಾರ ಮಾತಾಡೋದಾದ್ರೆ, ನಿಮ್ಗೆ ಈಗಿಂದಾನೇ ಹಣ ಬರುತ್ತಾ ಅಂದ್ರೆ, ಇವಾಗ ನಾನು ಈ ತಿಂಗಳು ಅಪ್ಲೈ ಮಾಡಿದೀನಿ, ಮುಂದಿನ ತಿಂಗಳ ನನಗೆ 3,000 ರೂಪಾಯಿ ಬರುತ್ತಾ ಅಂತ ಹೇಳಿ ನೀವು ಕೇಳ್ಬೋದು. ಖಂಡಿತ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಪೆನ್ಷನ್ ಸ್ಕೀಮ್ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ
60 ವರ್ಷ ಆದ ನಂತರ, ನಮಗೆ 60 ವರ್ಷ ಆದ ನಂತರ ನಮಗೆ ತಿಂಗಳ 3,000 ರೂಪಾಯಿ ನಮ್ಮ ಅಕೌಂಟ್ಗೆ ಬರುವಂತದ್ದು. ಸೊ ಬೇಸಿಕಲಿ ಇದು ಪೆನ್ಷನ್ ಸ್ಕೀಮ್ ಆಗಿದೆ. ಇದನ್ನ ಅಪ್ಲೈ ಮಾಡಬೇಕಾದ್ರೆ ನೀವು 18 ಇಂದ 40 ವರ್ಷದ ಒಳಗಡೆ ಇರಬೇಕು. 40 ಇಯರ್ಸ್ಗಿಂತ ಒಳಗಡೆ ಯಾರ್ಯಾರೆಲ್ಲ ಇದ್ದೀರಾ ಅವ್ರು ಇವಾಗಲೇ ಅಪ್ಲೈ ಮಾಡ್ಕೊಬಿಡಿ. ನಿಮ್ಗೆ 60 ವರ್ಷ ಆದ್ಮೇಲೆ ನಿಮ್ಗೆ ತಿಂಗಳ 3,000 ರೂಪಾಯಿ ಪೆನ್ಷನ್ ರೀತಿಯಲ್ಲಿ ನಿಮ್ಗೆ ಬರುತ್ತೆ. ಸೊ ಮನೆಯಲ್ಲಿ ಯಾರು ಬೇಕಾದ್ರೂ ಇದನ್ನ ಅಪ್ಲೈ ಮಾಡಬಹುದು. ಬರೀ ಗವರ್ನಮೆಂಟ್ ಎಂಪ್ಲಾಯಿನ ಬಿಟ್ಟು, ಓಕೆನಾ, ಅವ್ರನ್ನ ಬಿಟ್ಟು ಮನೆಯಲ್ಲಿ ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ, ನನ್ನ ಅಕ್ಕ ಯಾರು ಬೇಕಾದ್ರೂ ಇದ್ದಾರೆ ಮನೆಯಲ್ಲಿ, ಯಾರು ಬೇಕಾದ್ರೂ ಅಪ್ಲೈನ ಮಾಡಬಹುದಾಗಿದೆ. ಸೊ ಪೆನ್ಷನ್ ರೀತಿಯಲ್ಲಿ ನಿಮ್ಗೆ 3,000 ರೂಪಾಯಿ 60 ವರ್ಷ ಆದ್ಮೇಲೆ ಬರುವಂತದ್ದು. ಸೊ ಇದನ್ನ ಯಾವಾಗ ಅಪ್ಲೈ ಮಾಡೋದು ಅಂತಾನು ಹೇಳಾಯ್ತು ನಾನು. ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ನಿಯರೆಸ್ಟ್ ಗ್ರಾಮವನ್ನು ಸೇವಾ ಸಿಂಧು ಅಥವಾ ಬೆಂಗಳೂರು ಮನೆಗೆ ಹೋಗ್ಬಿಟ್ಟು ಈ ಶ್ರಮ ಕಾರ್ಡ್ನ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅವರೇ ಅಪ್ಲಿಕೇಶನ್ ನ ಫಿಲ್ ಮಾಡಿ ಕೊಡ್ತಾರೆ. ಸೊ ನೀವು ಡಾಕ್ಯುಮೆಂಟ್ಸ್ ಏನೇನು ತಗೊಂಡೋಗ್ತೀರಾ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗ್ತೀರಾ, ರೇಷನ್ ಕಾರ್ಡ್, ಹಾಗೇನೆ ಪಾಸ್ಬುಕ್, 3 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಫೋಟೋನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಹೋದ್ರೆ ಅವರು ನಿಮ್ಗೆ ಮಾಡಿ ಕೊಡ್ತಾರೆ. ಹಾಗೇನೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಇವಾಗ ಏನೋ ಮನೆಯಲ್ಲಿ ಯಾರೋ ಒಬ್ರು ದೊಡ್ಡವರು ಇರ್ತಾರೆ, ಅವರು ಈ ಒಂದು ಶ್ರಮ ಕಾರ್ಡ್ನ ಹಾಕ್ಬೇಕಾದ್ರೆ ನಾಮಿನೇಷನ್ ಅಂತ ಹೇಳಿ ಮಾಡಿರ್ತಾರೆ. ಇಫ್ ಇನ್ ಕೇಸ್ ಅವರ ಕಾಲದ ನಂತರ ಅವರು ಡೆತ್ ಆದ್ರು ಅಂತ ಹೇಳಿದ್ರೆ, ನಾಮಿನಿ ಯಾರಿಗೆ ಮಾಡಿರ್ತಾರೆ, ನಾಮಿನಿ ಮಾಡಿರೋರು ಬದುಕಿರೋ ತನಕ ಪ್ರತಿ ತಿಂಗಳು ಇವರಿಗೆ 1,500 ರೂಪಾಯಿ ಸರ್ಕಾರ ಕೊಡುವಂತದ್ದು. 3,000 ಕೊಡ್ತಾ ಇದ್ರಲ್ವಾ, ಅದನ್ನ ಇವಾಗ 1,500 ಅಂತ ಹೇಳಿ ಅವರ ದುಡ್ಡು ಇವರಿಗೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ಇವರು ನಾಮಿನಿ ಆಗಿರ್ತಾರೆ. ಸೊ ಸತ್ತ ಮೇಲೂನು ಇನ್ನೊಬ್ರು ನಾಮಿನಿಯರ್ ಆಗಿರ್ತಾರೆ, ಅವರಿಗೆ ಇದರಿಂದ ಲಾಭ ಇರುವಂತದ್ದು. ಸೊ ಇದೆಲ್ಲ ಆದ್ಮೇಲೆ ಒಂದು ವಿಚಾರ ನೀವು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕಿದ್ದಾರೆ. 18 ವರ್ಷ ನಿಮಗೆ ಆಗಿದ್ರೆ, 18 ವರ್ಷದಲ್ಲಿ ನೀವೇನಾದ್ರೂ ಈ ಒಂದು ಅಪ್ಲಿಕೇಶನ್ ನ ಫಿಲ್ ಮಾಡೋದಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಪ್ರತಿ ತಿಂಗಳು 55 ರೂಪಾಯಿ ದುಡ್ಡು ಕಟ್ ಆಗುತ್ತೆ. ಓಕೆನಾ. ಸೊ 55 ರೂಪೀಸ್ ನಿಮ್ಗೆ ತಿಂಗಳ ಕಟ್ ಆಗುತ್ತೆ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಇದಕ್ಕೆ 55 ರೂಪಾಯಿನ ಅವರು ಕೂಡ ಸೇರಿಸಿ 110 ರೂಪಾಯಿ ತಿಂಗಳ ನಿಮ್ಗೆ ಅಕೌಂಟ್ ಅಲ್ಲಿ ಕಟ್ ಆಗುತ್ತೆ. ನಿಮ್ಮ ಅಕೌಂಟ್ ಇಂದ 55 ರೂಪಾಯಿ ಅಷ್ಟೇ, ಸರ್ಕಾರ ಇನ್ನು 55 ರೂಪಾಯಿನ ಹಾಕುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಓವರ್ ಆಲ್ ಮಂತ್ಲಿ ನಿಮಗೆ 110 ರೂಪಾಯಿ ಕಟ್ ಆಗುತ್ತೆ. ಕಟ್ಟಾಗಿ ಆಗಿ 60 ವರ್ಷ ಆದ್ಮೇಲೆ ನಿಮಗೆ 3,000 ರೂಪಾಯಿ ಬರುವಂತದ್ದು. ಹಾಗೇನೆ ನೀವೇನಾದ್ರೂ 35 ವರ್ಷ ಆಗಿದ್ರೆ, ಏಜ್ 35 ವರ್ಷ ಆಗಿದ್ರೆ, ನಿಮ್ಮ ಖಾತೆಯಿಂದ ತಿಂಗಳಿಗೆ 150 ರೂಪಾಯಿ ಕಟ್ ಆಗುತ್ತೆ. ಸರ್ಕಾರದಿಂದ 150 ರೂಪಾಯಿ ಬರುತ್ತೆ. ಟೋಟಲ್ ಆಗಿ 300 ರೂಪಾಯಿ ಇರುತ್ತೆ. ಸೊ ನಿಮಗೆ 60 ಆದ್ಮೇಲೆ ನಿಮ್ಗೂ ಕೂಡ 3,000 ರೂಪಾಯಿ ಹಣ ಬರುವಂತದ್ದು. ಸೊ ಈ ರೀತಿ ಪ್ರತಿಯೊಂದು ಏಜ್ಗೂ ಪ್ರತಿಯೊಂದು ಕ್ರೈಟೀರಿಯಾಗಳನ್ನ ಕೊಟ್ಟಿರ್ತಾರೆ. ಈಗ 21 ವರ್ಷ ಆಯ್ತು, 22 ವರ್ಷ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಅಮೌಂಟ್ ಅಲ್ಲಿ ವೇರಿಯೇಷನ್ಸ್ ಕೂಡ ಬರುವಂತದ್ದು. ಎಲ್ಲಾರ್ಗು ಸೇಮ್ ಅಮೌಂಟ್ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಒಬ್ರೊಬ್ರು ಏಜ್ಗೆ ಒಂದೊಂದು ಕ್ರೈಟೀರಿಯಾಗೆ ಇದು ಏನು ಚೇಂಜಸ್ ಹೋಗ್ತಾ ಇರುತ್ತೆ. ಓಕೆನಾ. ಸೊ ಈ ಶ್ರಮ ಕಾರ್ಡ್ ಇಂದ ಇಷ್ಟೆಲ್ಲ ಪ್ರಯೋಜನ ಇದೆ. 60 ವರ್ಷದ ತನಕ ನೀವು ನಿಮ್ಮ ಅಕೌಂಟ್ ಇಂದ ಹಣ ಹೋಗ್ತಾ ಇರುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಯಾವಾಗ್ಲೂ ಹಣ ಇಟ್ಟಿರ್ಬೇಕಾಗುತ್ತೆ. 100 ರೂಪಾಯಿ ಇಟ್ಟಿರಿ ಸಾಕು ಅಲ್ವಾ. 18 ವರ್ಷ ಆದ್ರೆ ನೀವೇನಾದ್ರೂ ಇವಾಗ ಕಾಲೇಜ್ಗೆ ಹೋಗಿ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಸ್ಕೀಮ್. ಯಾಕಂದ್ರೆ ನೀವು ಇವಾಗಿಂದಾನೇ ಏನೋ ಒಂದು ಸೇವಿಂಗ್ಸ್ ನ ಮಾಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಗೆ ಆಫ್ಟರ್ 60 ನಿಮಗೆ ಪೆನ್ಷನ್ ಬರೋದ್ರಿಂದ ನಿಮಗೆ ಫ್ಯೂಚರ್ಗೆ ಏನಕ್ಕಾದ್ರೂ ಅದು ಹೆಲ್ಪ್ ಆಗುವಂತದ್ದು. ಓಕೆನಾ. ಸೊ ಇದು ಈ ಶ್ರಮ ಕಾರ್ಡಿನ ವಿಚಾರ ಆಗಿತ್ತು. ಸೊ ನಿಮ್ಗೆ ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಗ್ರಾಮ 1 ಹಾಗೇನೆ ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗ್ಬಿಟ್ಟು ಈ ಶ್ರಮ ಕಾರ್ಡ್ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವರು ನಿಮ್ಗೆ ಮಾಡ್ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನಾನು ಆಲ್ರೆಡಿ ಹೇಳಿದೀನಿ. ಸೊ ದಯವಿಟ್ಟು ಹೋಗಿ ಈ ಶ್ರಮ ಕಾರ್ಡ್ನ ಅಪ್ಲೈ ಮಾಡಿ. ಆಫ್ಟರ್ 60 ಒಳ್ಳೊಳ್ಳೆ ಬೆನಿಫಿಟ್ಸ್ ನ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ನೀವು ಪಡಿಬಹುದಾಗಿದೆ. ವಿಡಿಯೋ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಮತ್ತೊಬ್ಬರಿಗೆ ಹೆಲ್ಪ್ ಆಗ್ಲಿ ಅಂತ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.